ಸ್ನೇಹಿತರೆ, ವಿಡಿಯೋ ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೊಂದು ಮಾತನ್ನು ಹೇಳಬೇಕು. ಅದೇನೆಂದರೆ, ನಿಮಗೆ ಕ್ಲಾಸ್ಟ್ರೋಫೋಬಿಯಾ ಇದ್ದರೆ ಈ ವಿಡಿಯೋ ನಿಮಗಲ್ಲ. ಅಂದರೆ ಕಿರಿದಾದ ಜಾಗದಲ್ಲಿ ಸಿಲುಕುವ ಭಯ, ಒಂದು ಕೇವ್ನ ಸಂಧಿಗಳಲ್ಲಿ ಸಿಲುಕಿ ಒದ್ದಾಡುವ ರೀತಿ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಭಯಪಡುವವರು ನೀವಾಗಿದ್ದರೆ ಈ ವಿಡಿಯೋ ನಿಮಗಲ್ಲ. ಏಕೆಂದರೆ ಈ ವಿಡಿಯೋ ಅದೇ ರೀತಿಯ ಕ್ಲಾಸ್ಟ್ರೋಫೋಬಿಕ್ ಕಂಟೆಂಟ್ ಆಗಿದೆ. ಅಮೆರಿಕಾದ ಯೂಟಾದ ಕೇವ್ನಲ್ಲಿ ನಡೆದ ಭಯಾನಕ ಘಟನೆಯನ್ನು ಈ ದಿನ ನಾವು ತಿಳಿದುಕೊಳ್ಳುತ್ತಿರುವುದು. ಅಲ್ಲಿ ನಡೆದ ಒಂದು ಸಾವು ಪ್ರಪಂಚದ ಅತ್ಯಂತ ಕೆಟ್ಟ ಸಾವುಗಳಲ್ಲಿ ಈ ಸಾವು ಕೂಡ ಒಂದು ಎಂದು ಹೇಳಲಾಗಿದೆ. ಆ ಕೇವ್ನ ಭಯಾನಕತೆಯನ್ನು ನೋಡಿ ಅಮೆರಿಕ ಸರ್ಕಾರ ಅದನ್ನು ಕಾಂಕ್ರೀಟ್ನಿಂದ ಮುಚ್ಚಿದೆ. ಆ ಕೇವ್ನ ಹೆಸರೇ ನಟಿಪಟಿ ಕೇವ್ ಎಂದು. 1960 ಅಮೆರಿಕಾದ ಯೂಟಾದಲ್ಲಿ ಒಂದು ಕೇವ್ ಪತ್ತೆಯಾಗುತ್ತೆ. ಆ ಕೇವ್ನ ಹೆಸರೇ ನಟಿಪಟಿ ಕೇವ್ ಎಂದು. ಕೇವಲ 2.5 ಅಡಿಯಷ್ಟು ಎಂಟ್ರೆನ್ಸ್ ಅನ್ನು ಹೊಂದಿರುವ ಈ ಕೇವ್ನ ಒಳಗೋದರೆ ಹಲವಾರು ಸುರಂಗ ಮಾರ್ಗಗಳು ಕಾಣುತ್ತವೆ. ಅದನ್ನು ನೋಡುವುದಕ್ಕೂ ಜನ ಹೆದರಿದರೆ ಇನ್ನು ಕೆಲವರು ಆ ಭಯಾನಕ ಮಾರ್ಗದಲ್ಲಿ ಹೋಗಲು ಇಷ್ಟಪಡ್ತಾರೆ. ಇದೇ ರೀತಿ ಕೇವ್ನಲ್ಲಿ ಹೋಗಲು ಅತಿಯಾಗಿ ಇಷ್ಟಪಡುತ್ತಿದ್ದ ವ್ಯಕ್ತಿಯೇ ಯೂಟಾದಲ್ಲಿ ವಾಸವಿದ್ದ ಜಾನ್ ಎಡ್ವರ್ಡ್ ಜಾನ್ಸ್ ಎಂದು. 26 ವರ್ಷದ ಈತನಿಗೆ ಕೇವ್ನಲ್ಲಿ ಹೋಗುವುದೆಂದರೆ, ಆ ಕೇವನ್ನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡುವುದೆಂದರೆ ತುಂಬ ಇಷ್ಟ. ಕೇವ್ಗಳನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕಾಗಿಯೇ ತಾನು ಹೋಗುತ್ತಿದ್ದ ಕೆಲಸಕ್ಕೆ ಹಲವಾರು ದಿನ ರಜಾ ಹಾಕುತ್ತಿದ್ದ. ಹೀಗಿರುವಾಗ ಜಾನ್ಗೆ ನಟಿಪಟಿ ಕೇವ್ನ ಬಗ್ಗೆ ಗೊತ್ತಾಗುತ್ತೆ. ಅಲ್ಲಿಗೋಗಿ ಇಡೀ ಕೇವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಎಂದು ತಯಾರಾಗ್ತಾನೆ. ಆಗ ಅವನಿಗೆ ಗೊತ್ತಾಗುವುದೇನೆಂದರೆ, ಈ ಕೇವ್ನ ಒಳಗೆ ಹೋಗಲು ಸರ್ಕಾರದಿಂದ ಪರ್ಮಿಷನ್ ಬೇಕು ಎಂದು. ಸ್ನೇಹಿತರೆ, ಈ ಕೇವ್ ಎಲ್ಲ ಕೇವ್ನ ರೀತಿ ಇರುವುದಿಲ್ಲ. ಇದು ತುಂಬ ವಿಚಿತ್ರವಾಗಿರುವ ಕಾರಣದಿಂದ ಇಲ್ಲಿಗೆ ವಿಸಿಟರ್ಸ್ಗಳು ಬರಲು ಹೆಚ್ಚಾಗ್ತಾರೆ. ಇಲ್ಲಿಗೆ ಹೋಗಿದ್ದ ಹಲವಾರು ಜನ ಕಲ್ಲಿಗೆ ಸಿಕ್ಕಿಕೊಂಡು ಗಂಟೆಗಟ್ಟಲೆ ನರಳಾಡಿದ್ದಾರೆ. ಪ್ರಾಣ ಹೋಗುವ ಸ್ಥಿತಿಗೂ ಕೆಲವರು ಹೋಗಿದ್ದಾರೆ. ಇದೇ ರೀತಿ ಹಲವಾರು ಜನರನ್ನು ಈ ಕೇವ್ನಿಂದ ರೆಸ್ಕ್ಯೂ ಮಾಡಲಾಗಿತ್ತು. ಜನರ ಪ್ರಾಣಕ್ಕೆ ಅಪಾಯವಾಗುತ್ತದೆ ಎಂದೇ ಈ ಕೇವ್ನ ಒಳಗೆ ಯಾರೂ ಹೋಗಬಾರದು ಎಂದು ಅಲ್ಲಿನ ಸರ್ಕಾರ ನಿರ್ಧಾರ ಮಾಡಿರುತ್ತೆ. ಈ ವಿಷಯ ತಿಳಿಯುವ ಜಾನ್ ಸುಮ್ಮನಾಗುವುದಿಲ್ಲ. ಸರ್ಕಾರದಿಂದ ಕೇವ್ನ ಒಳಗೆ ಹೋಗಲು ಪರ್ಮಿಷನ್ ತೆಗೆದುಕೊಳ್ಳಲು ಮುಂದಾಗ್ತಾನೆ. ಕೇವ್ಗಳನ್ನು ಎಕ್ಸ್ಪ್ಲೋರ್ ಮಾಡುವುದರಲ್ಲಿ ನಾನು ಎಕ್ಸ್ಪರ್ಟ್. ನನಗೆ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇದರಲ್ಲಿ ಎಕ್ಸ್ಪರ್ಟ್ ಎಂದು ನನ್ನ ಬಳಿ 2 ಸರ್ಟಿಫಿಕೇಟ್ಗಳಿವೆ. ಈ ಕೇವ್ಗಳು ಪ್ರಕೃತಿಯ ಆಸ್ತಿ. ಇದನ್ನು ನಾವು ನೋಡಬಾರದು ಎಂದು ನೀವು ನಿರ್ಧಾರ ಮಾಡಿರುವುದೇ ತಪ್ಪು. ದಯವಿಟ್ಟು ನಾನು ಮತ್ತು ನನ್ನ ಟೀಮ್ ನಟಿಪಟಿ ಕೇವ್ನ ಒಳಗೋಗಲು ಪರ್ಮಿಷನ್ ಕೊಡಿ. ನನ್ನ ಟೀಮ್ನವರಿಗೆ ಏನೇ ಆದರೂ ನಾನೇ ಜವಾಬ್ದಾರಿ ಎಂದು ಲೆಟರ್ ಮೂಲಕ ಪರ್ಮಿಷನ್ ಕೇಳ್ತಾನೆ. ನೇರವಾಗಿಯೂ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯ ಜೊತೆಯೂ ಮಾತನಾಡಿದ ಕಾರಣ ಕೇವ್ನ ಒಳಗೋಗಲು ಜಾನ್ ಹಾಗೂ ಅವನ ಟೀಮ್ಗೆ ಪರ್ಮಿಷನ್ ಸಿಗುತ್ತೆ. ಆ ಪರ್ಮಿಷನ್ಗಾಗಿ ಜಾನ್ ತುಂಬ ಕಷ್ಟಪಟ್ಟಿರ್ತಾನೆ. ಆದರೆ ಅವನಿಗೆ ಗೊತ್ತಿರುವುದಿಲ್ಲ, ನನ್ನ ಸಾವು ಆ ಕೇವ್ನಲ್ಲಿಯೇ ತುಂಬ ಭಯಾನಕವಾಗಿ ಆಗುತ್ತದೆ ಎಂದು. 2009 ನವೆಂಬರ್ 24ರಲ್ಲಿ ಜಾನ್ ತನ್ನ ಟೀಮ್ ಜೊತೆ ಆ ಕೇವ್ಗೆ ಹೋಗಲು ತಯಾರಾಗ್ತಾನೆ. ಅವನ ಜೊತೆ ಅವನ ತಮ್ಮನಾದ ಜಾಶ್ ಕೂಡ ಇರುತ್ತಾನೆ. ತನ್ನ ಹೆಂಡತಿಯ ಜೊತೆ ಮಾತನಾಡಿ ತನ್ನ ಹೆಣ್ಣು ಮಗುವಿಗೆ ಬಾಯ್ ಹೇಳಿ ಅಲ್ಲಿಂದ ಜಾನ್ ತನ್ನ ಟೀಮನ್ನು ಕರೆದುಕೊಂಡು ಕೇವ್ಗೆ ಹೋಗ್ತಾನೆ. ಅವರ ಟೀಮ್ನಲ್ಲಿ 11 ಜನರಿದ್ದು ಆ ಪೂರ್ತಿ ಟೀಮನ್ನು ಲೀಡ್ ಮಾಡುತ್ತಿದ್ದೇ ಜಾನ್ ಆಗಿರ್ತಾನೆ. ಪೂರ್ತಿ ಕೇವನ್ನು ಎಕ್ಸ್ಪ್ಲೋರ್ ಮಾಡುವುದೇ ಅವರ ಉದ್ದೇಶ. ಹೀಗೆ ಎಲ್ಲರೂ 1 ಗಂಟೆಯ ಕಾಲ ತುಂಬ ಖುಷಿಯಿಂದ ಕೇವನ್ನು ಸುತ್ತಾಡ್ತಾರೆ. ಬಿಗ್ ಸ್ಲೈಡ್ ಎಂಬ ದೊಡ್ಡ ಜಾಗದಲ್ಲಿ ತುಂಬ ಸಮಯವನ್ನು ಕಳೀತಾರೆ. ನಂತರ ಅವರು ಹೋಗಲು ಮುಂದಾಗುವ ಜಾಗವೇ ಬರ್ತ್ ಕೆನಾಲ್ ಎಂಬ ತುಂಬ ಕಿರಿದಾದ ಮಾರ್ಗ. ಈ ಮಾರ್ಗದಲ್ಲಿ ಹೋಗಲು ತುಂಬ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಜಾನ್ಗೆ ಕೇವ್ಗಳ ಕಿರಿದಾದ ಜಾಗದಲ್ಲಿ ಹೋಗುವ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಎಲ್ಲರನ್ನು ಕರೆದುಕೊಂಡು ಹೋಗಲು ನಿರ್ಧಾರ ಮಾಡ್ತಾನೆ. ಹೀಗೆ ಆ ಮಾರ್ಗದಲ್ಲಿ ಹೋಗುವ ಅವರಿಗೆ 3 ಮಾರ್ಗಗಳು ಕಾಣುತ್ತವೆ.
ಇಲ್ಲಿ ಜಾನ್ ಮಾಡುವ ತಪ್ಪೇನೆಂದರೆ ಬಲಗಡೆ ಮಾರ್ಗದಲ್ಲಿ ಹೋಗಬೇಕಿದ್ದ ಜಾನ್ ಎಲ್ಲರನ್ನೂ ಎಡಗಡೆ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ. ಇದು ಜಾನ್ ತನ್ನ ಜೀವನದಲ್ಲಿಯೇ ಮಾಡುವ ಅತಿ ದೊಡ್ಡ ತಪ್ಪು ನಿರ್ಧಾರ. ಎಲ್ಲರೂ ತೆವಳುತ್ತಾ ಜಾನ್ನನ್ನೇ ಹಿಂಬಾಲಿಸ್ತಾರೆ. ಅಷ್ಟು ಕಿರಿದಾದ ಜಾಗದಲ್ಲಿ ಹೋಗುತ್ತಿದ್ದ ಅವರ ಹಾರ್ಟ್ ಬೀಟ್ ಭಯಕ್ಕೆ ಹೊಡೆದುಕೊಳ್ಳಲು ಶುರು ಮಾಡುತ್ತೆ. ಏಕೆಂದರೆ ಅವರಿಗೆಲ್ಲ ಕೇವ್ನಲ್ಲಿ ಹೋಗಿ ಅಭ್ಯಾಸ ಇರುವುದಿಲ್ಲ. ಆದರೆ ಆ ಭಯ ಜಾನ್ಗೆ ಇರುವುದಿಲ್ಲ. ಸ್ವಲ್ಪ ಸಮಯದಲ್ಲಿಯ ಜಾನ್ಗೆ ಗೊತ್ತಾಗುತ್ತೆ, ನಾವು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿದ್ದೇವೆ ಎಂದು. ಆ ಮಾರ್ಗ ಡೆಡ್ ಎಂಡ್ ಆಗಿದ್ದ ಕಾರಣ ಜಾನ್ ಎಲ್ಲರಿಗೂ ಕೂಗಿ ಹೇಳ್ತಾನೆ, ಈ ಮಾರ್ಗದಲ್ಲಿ ಹೋಗಲು ಆಗುವುದಿಲ್ಲ, ನಾವು ಸ್ವಲ್ಪ ಮುಂದೆ ಹೋಗಿ ಯೂಟರ್ನ್ ತೆಗೆದುಕೊಳ್ಳಬೇಕು, ಎಲ್ಲರೂ ಹಾಗೆಯೇ ಮುಂದೆ ಬನ್ನಿ ಎಂದು ಹೇಳ್ತಾನೆ. ಹೀಗೆ ಮುಂದೆ ಹೋಗುವ ಜಾನ್ ಯೂಟರ್ನ್ ತೆಗೆದುಕೊಳ್ಳಲು ಪ್ರಯತ್ನ ಪಡುವಾಗ ಗೊತ್ತಾಗದೆ ಅಲ್ಲಿಯೇ ಇದ್ದ ಸಣ್ಣ ಸುರಂಗದ ಒಳಗೆ ಬಿದ್ದು ಹೋಗ್ತಾನೆ. ಆ ಹೋಲ್ ಯಾವ ರೀತಿ ರೂಪುಗೊಂಡಿತ್ತು ಎಂದರೆ ಅದರ ಒಳಗೆ ಬೀಳುವ ವ್ಯಕ್ತಿಯನ್ನು ಹೊರ ತೆಗೆಯಲು ಆಗುವುದೇ ಇಲ್ಲ. ಎಲ್ಲರೂ ಸೇರಿ ಅವನನ್ನು ಎಳೆಯಲು ಕೂಡ ಆಗುವುದಿಲ್ಲ. ಏಕೆಂದರೆ ಜಾನ್ ಬಿದ್ದಿದ್ದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಹೋಗಲು ಸಾಧ್ಯ. ಧೈರ್ಯದಿಂದ ಇದ್ದ ಜಾನ್ ಹೊರಬರಲು ಆಗದೇ ಇದ್ದಾಗ ಕೂಗಾಡಲು ಶುರು ಮಾಡ್ತಾನೆ. ಏನೇ ಮಾಡಿದರೂ ಅಲುಗಾಡಲು ಕೂಡ ಆಗುತ್ತಿರುವುದಿಲ್ಲ. ಅಲ್ಲಿದ್ದವರಿಗೆಲ್ಲ ಭಯ ಶುರುವಾಗುತ್ತೆ. ಜಾನ್ನ ಬಳಿ ಅವನ ಬ್ರದರ್ ಮಾತ್ರ ಇದ್ದು ಮಿಕ್ಕವರೆಲ್ಲ ಹೇಗೆ ಬಂದರೋ ಹಾಗೆ ತೆವಳುತ್ತಾ ಹಿಂದಕ್ಕೆ ಹೋಗ್ತಾರೆ. ನಂತರ ಎಲ್ಲರೂ ಆ ಕೇವ್ನಿಂದ ಹೊರಬಂದು ಕೂಡಲೇ ಅಲ್ಲಿನ ಮ್ಯಾನೇಜ್ಮೆಂಟ್ನ ಬಳಿ ಹೋಗಿ ನಡೆದ ವಿಷಯ ಹೇಳ್ತಾರೆ. ಆಗ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಬರುತ್ತೆ. ಆಗಾಗಲೇ ಜಾನ್ ಆ ಹೋಲ್ನಲ್ಲಿ ಬಿದ್ದು 3 ಗಂಟೆ ಕಳೆದಿರುತ್ತೆ. ನನ್ನನ್ನು ಕಾಪಾಡುತ್ತಾರೆ, ನಾನು ಬದುಕುತ್ತೇನೆ ಎಂಬ ಧೈರ್ಯದಲ್ಲಿಯೇ ಜಾನ್ ಆ ಹೋಲ್ನಲ್ಲಿ ಸಿಲುಕಿರ್ತಾನೆ. ಬರುವ ರೆಸ್ಕ್ಯೂ ಮಾಡುವ ಟೀಮ್ ಕೂಡ ಜಾನ್ನ ಬಳಿ ಹೋಗಲು ಕಷ್ಟವಾಗುತ್ತಿರುತ್ತೆ. ಒಂದು ಬಾರಿಗೆ ಒಬ್ಬರು ಮಾತ್ರ ಆ ಜಾಗಕ್ಕೆ ಹೋಗಲು ಸಾಧ್ಯವಾಗಿರುತ್ತೆ. ಅಲ್ಲಿಗೆ ಹೋಗುವ ಒಬ್ಬರು ಜಾನ್ನನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬಹುದು ಎಂದು ಯೋಚನೆ ಮಾಡ್ತಾರೆ. ಯಾವ ತರಹ ಯೋಚನೆ ಮಾಡಿದರೂ ಜಾನ್ನನ್ನು ಆ ಸುರಂಗದಿಂದ ಹೊರ ತೆಗೆಯಲು ಆಗುತ್ತಿರುವುದಿಲ್ಲ. ಅವರಿಗೆ ಅವನ ಕಾಲನ್ನು ಬಿಟ್ಟರೆ ದೇಹದ ಯಾವ ಭಾಗವೂ ಕಾಣುತ್ತಿರುವುದಿಲ್ಲ. ಜಾನ್ ಜೊತೆ ಮಾತನಾಡಿದಾಗ ತಿಳಿಯುತ್ತೆ ಜಾನ್ ವೀಕ್ ಆಗಿದ್ದಾನೆ ಎಂದು. ತಲೆ ಕೆಳಗಿದ್ದು ಕಾಲು ಮೇಲಿರುವ ಕಾರಣ ಅವನ ಜೀವಕ್ಕೂ ಕೂಡ ಅಪಾಯವಿದೆ ಎಂದು ಗೊತ್ತಾಗುತ್ತೆ. ಹಗ್ಗದಿಂದ ಅವನನ್ನು ಎಳೆಯಲು ಪ್ರಯತ್ನ ಪಡ್ತಾರೆ, ಆಗುವುದಿಲ್ಲ. ಆ ಜಾಗವನ್ನು ದೊಡ್ಡದಾಗಿ ಕೊರೆಯಲು ಕೂಡ ಅವರಿಂದ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಹೋಗುವುದೇ ಕಷ್ಟವಾಗಿರುವಾಗ ದೊಡ್ಡ ದೊಡ್ಡ ಡ್ರಿಲ್ ಮಿಷನ್ ಅನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವುದು ಅಸಾಧ್ಯ. ಜಾನ್ ಬರ್ತ್ ಕೆನಲ್ನ ಆ ಜಾಗದಲ್ಲಿ ಸಿಲುಕಿ ಆಗಾಗಲೇ 19 ಗಂಟೆ ಕಳೆದಿರುತ್ತೆ. ನನ್ನನ್ನು ಇವರು ಕಾಪಾಡುತ್ತಾರೆ ಎಂದು ತನ್ನ ಪ್ರಾಣವನ್ನು ಬಿಗಿ ಹಿಡಿದು ಜಾನ್ ಕಾಯುತ್ತಲಿರ್ತಾನೆ. ಆದರೆ ಅವರಿಂದ ಆ ಕೆಲಸ ಆಗುತ್ತಿರುವುದಿಲ್ಲ. ಈ ವಿಷಯ ಜಾನ್ನ ಹೆಂಡತಿ ಹಾಗೂ ಅವನ ಮನೆಯವರಿಗೂ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದ ಅವರೆಲ್ಲ ದುಃಖದಿಂದ ಅತ್ತರು. ಏನೂ ಪ್ರಯೋಜನವಾಗುವುದೇ ಇಲ್ಲ. ನಂತರ ಅವರು ಭೂಮಿಯನ್ನೇ ಅಗೆಯುವ ಉಪಾಯ ಮಾಡ್ತಾರೆ. ಅದು ಕೂಡ ಸಾಧ್ಯವಾಗದ ಮಾತು. ಏಕೆಂದರೆ ಈ ಕೆಲಸ ಮಾಡಲು ತುಂಬ ಸಮಯವೇ ಬೇಕು. ಭೂಮಿಯನ್ನು ಅಗೆಯುವಾಗ ಕೇವ್ ಕುಸಿದರೆ ಜಾನ್ ಸತ್ತು ಹೋಗ್ತಾನೆ. ಅಗೆಯುವ ಕೆಲಸ ನಿಧಾನವಾದರೂ ಜಾನ್ ಸಾಯುತ್ತಾನೆ. ಹಾಗಾಗಿ ಆ ಕೆಲಸವನ್ನು ಕೂಡ ರೆಸ್ಕ್ಯೂ ಟೀಮ್ ಮಾಡಲು ಆಗುವುದೇ ಇಲ್ಲ. ಸಮಯ ಜಾಸ್ತಿ ಕಳೆಯುತ್ತಿದ್ದಂತೆ ಜಾನ್ನ ಮೂಗು ಹಾಗೂ ಬಾಯಿಯಲ್ಲಿ ರಕ್ತ ಬರಲು ಶುರುವಾಗುತ್ತೆ. ಆದರೂ ಜಾನ್ 27 ಗಂಟೆಯಾದರೂ ಪ್ರಾಣವನ್ನು ಬಿಗಿ ಹಿಡಿದು ಕಾಯುತ್ತಲಿರ್ತಾನೆ. ಏನೇ ಮಾಡಿದರೂ ಆಗುವುದೇ ಇಲ್ಲ. ಕೊನೆಗೆ ಜಾನ್ ಕಾರ್ಡಿಯಾಕ್ ಅರೆಸ್ಟ್ನಿಂದ ಪ್ರಾಣ ಬಿಡ್ತಾನೆ. ಜಾನ್ ಸತ್ತು ಹೋಗಿರುವ ವಿಷಯವನ್ನು ರೆಸ್ಕ್ಯೂ ಟೀಮ್ ಹೊರಗಿನ ಜನಕ್ಕೆ ಹೇಳ್ತಾರೆ. ಸ್ನೇಹಿತರೆ, ಬದುಕಿರುವ ವ್ಯಕ್ತಿಯನ್ನೇ ಆ ಜಾಗದಿಂದ ಹೊರಗೆ ತೆಗೆಯಲು ಕಷ್ಟವಾಗಿದೆ ಎಂದರೆ ಸತ್ತ ವ್ಯಕ್ತಿಯನ್ನು ಆ ಜಾಗದಿಂದ ಹೊರ ತೆಗೆಯುವುದು ಇನ್ನೂ ಕಷ್ಟ. ಆ ಬಾಡಿಯನ್ನು ತೆಗೆಯಲು ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಶವದ ರಕ್ತ ಹೆಪ್ಪುಗಟ್ಟುವ ಕಾರಣ ಅದು ಕೂಡ ಸಾಧ್ಯವಾಗುವುದಿಲ್ಲ. ಕೊನೆಗೆ ಅಮೆರಿಕ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದೇನೆಂದರೆ ಜಾನ್ನ ದೇಹ ಆ ಕೇವ್ನಲ್ಲಿ ಇರುವಾಗಲೇ ಕೇವನ್ನು ಪೂರ್ತಿಯಾಗಿ ಸೀಲ್ ಮಾಡುವ ನಿರ್ಧಾರ. ಇದಕ್ಕೆ ಅವರ ಮನೆಯವರಿಂದಲೂ ಪರ್ಮಿಷನ್ ತೆಗೆದುಕೊಳ್ತಾರೆ. 2009 ನವೆಂಬರ್ 26ರಲ್ಲಿ ಜಾನ್ನ ಶವ ಕೇವ್ನಲ್ಲಿ ಇರುವಾಗಲೇ ಆ ಕೇವನ್ನು ಕಾಂಕ್ರೀಟ್ನಿಂದ ತುಂಬಿಸಿ ಸೀಲ್ ಮಾಡಲಾಗುತ್ತೆ.
ನಂತರ ಆ ಡೆತ್ ಕೇವ್ ಆಗಿರುವ ಲಟಿಪಟಿ ಕೇವ್ನ ಮುಂದೆಯೇ ಜಾನ್ನನ್ನು ನೆನಪಿಸಿಕೊಳ್ಳಲು ಒಂದು ಬೋರ್ಡನ್ನು ಕೆತ್ತಲಾಗುತ್ತೆ. ಈಗ ಜಾನ್ನ ಶವ ಸ್ಕೆಲಿಟನ್ ಆಗಿರುತ್ತೆ. ಜಾನ್ನ ಸಾವನ್ನು ಪ್ರಪಂಚದ ಕೆಟ್ಟ ಸಾವುಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.